ಮತ್ತೆ ವಿಜಯೇಂದ್ರ ವಿರುದ್ಧ ರೆಬಲ್ ಆದ ಈಶ್ವರಪ್ಪ. ಸಚಿವ ದರ್ಶನಾಪುರ ಹೇಳಿಕೆ ಸಮರ್ಥಿಸಿಕೊಂಡ ಪ್ರಿಯಾಂಕ್ ಖರ್ಗೆ. ಅಮೇಥಿಯಿಂದ ರಾಹುಲ್ ಗಾಂಧಿ ಫಿಕ್ಸಾ. ಲೋಕಸಮರದ ಅಖಾಡದಲ್ಲಿ ಪ್ರಚಾರದ ಭರಾಟೆ ಹೇಗಿದೆ? ಎಲ್ಲಾ ಸುದ್ದಿ ಡೀಟೇಲ್ಸ್ ಇಲ್ಲಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಈಶ್ವರಪ್ಪ ಮತ್ತೆ ಗರಂ ಆಗಿದ್ದಾರೆ. ವಿಜಯೇಂದ್ರ ವಿರುದ್ಧ ಏಕವಚನದಲ್ಲಿಯೇ ವಾಗ್ದಾಳಿ ನಡೆಸಿರುವ ಈಶ್ವರಪ್ಪ, ಯಾವನು ವಿಜಯೇಂದ್ರ ಏನು ಹೋರಾಟ ಮಾಡಿದ್ದಾನೆ? ಯಾವನಾದರೂ ಸಂಘಟನೆಯಲ್ಲಿದ್ದಾನ? 6 ತಿಂಗಳು ದೆಹಲಿಯಲ್ಲಿ ಇದ್ದು ಅಧ್ಯಕ್ಷನಾಗಿದ್ದಾನೆ. ಅವನು ಯಾವನು ನನಗೆ ಸೂಚನೆ ಕೊಡಲಿಕ್ಕೆ? ಪಕ್ಷಕ್ಕೋಸ್ಕರ ನಾನು ರಾಜಕಾರಣವನ್ನು ತ್ಯಾಗ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಹಿಂದುತ್ವಕ್ಕೆ ಗೌರವ ಬರಬೇಕು. ಅಪ್ಪ ಮಕ್ಕಳ ಕೈಯಿಂದ ಪಕ್ಷ ಹೊರಗೆ ಬರಬೇಕು. ಇಷ್ಟು ವರ್ಷ ಭದ್ರಾವತಿ MLA ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡಿಲ್ವಾ? ನನ್ನ ಬಗ್ಗೆ ಮಾತನಾಡಲಿಕ್ಕೆ ಯಾವನಿಗೆ ತಾಕತ್ತಿದೆ? ವಿಜಯೇಂದ್ರನಿಗೆ ಇವತ್ತು ಉತ್ತರ ಕೊಟ್ಟಿದ್ದೇನೆ. ನಾಳೆಯಿಂದ ಅವನು ನನ್ನ ಬಗ್ಗೆ ಮಾತನಾಡಲಿ ನೋಡೋಣ ಅಂಥೇಳಿ ವಿಜಯೇಂದ್ರ ವಿರುದ್ಧ ಈಶ್ವರಪ್ಪ ಗುಡುಗಿದ್ರು. ಯಾವುದೇ ಕಾರಣಕ್ಕೂ ಪಕ್ಷೇತರ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತ ಕೂಡ ಸ್ಪಷ್ಟನೆ ಕೊಟ್ಟರು. ಅವನು ಯಾವಂದ್ರೆ ನನಗೆ ಹೇಳೋದಕ್ಕೆ ಯಾವನು ವಿಜೇಂದ್ರ? ಅವನಿಗೂ BJPಗೆ ಏನು ಸಂಬಂಧ? ಅವ್ರ ಅಪ್ಪ ಶ್ರಮ ಹಾಕಿದ್ದಾರೆ, ಬೆವರು ಸುರಿಸಿದ್ದಾರೆ, ರೈತರ ಪರ ಹೋರಾಟ ಮಾಡಿದ್ದಾರೆ. ಅವ್ರ ಜೊತೆ ನಾನು ಹೋರಾಟ ಮಾಡಿದ್ದೀನಿ. ನನಗೆ ಅವನಿಗೆ ಗಡುವು ಕೂಡ ಅವನು ಯಾವನು? ಹೋಗಿ ದೆಹಲಿಯಲ್ಲಿ 6 ತಿಂಗಳು ಕೂತ್ಕೊಂಡು ಅಪ್ಪ ಮಕ್ಕಳು ಹಠ ಹಿಡಿದು ಅಧ್ಯಕ್ಷರು ಮಾಡ್ಕೊಂಡ್ಬಂದ್ಯಾರಲ್ಲ, ಇದೇನು ಅವನ ಸಾಧನೆ? ಅವನಿಗೆ ಹಿರಿಯರಿಗೆ ಏನು ಗೌರವ ಕೊಡಬೇಕು ಮುಂದೆ ಕಲ್ತ್ಕೊಳ್ಳಿ. ಲೋಕಸಭೆ ಚುನಾವಣೆಯಲ್ಲಿ ಲೀಡ್ ಕೊಡದೆ ಹೋದರೆ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಶರಣಬಸಪ್ಪ ದರ್ಶನಾಪುರ ಹೇಳಿಕೆಯನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಪ್ರಿಯಾಂಕ್ ಖರ್ಗೆ, ಎಲ್ಲಾ ಮಂತ್ರಿಗಳಿಗೂ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವ ಟಾಸ್ಕ್ ಇದೆ. ಸಹಜವಾಗಿ ಸಚಿವರಿಗೆ ಪಕ್ಷ ಹೆಚ್ಚು ಜವಾಬ್ದಾರಿಯನ್ನು ಕೊಟ್ಟಿದೆ. ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ನಾವು ಲೀಡ್ ಕೊಡುವ ಜವಾಬ್ದಾರಿ ಜಾಸ್ತಿ ಇದೆ. ನಮ್ಮ ಕ್ಷೇತ್ರ ಹೊರತು ಬೇರೆ ಕ್ಷೇತ್ರದಲ್ಲೂ ಕೆಲಸ ಮಾಡಬೇಕು. ರಾಜೀನಾಮೆ ಕೊಡೋರು ನೈತಿಕ ಹೊಣೆ ಹೊತ್ತು ಕೊಡಬಹುದು. ಆದರೆ ಸಾಕಷ್ಟು ಸಂದರ್ಭದಲ್ಲಿ KPCC ಅಧ್ಯಕ್ಷರು ಸೇರಿ ಬಹಳಷ್ಟು ಜನ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಅದು ಅವ್ರು ಹೇಳಿದ ಅವ್ರ ರಾಜೀನಾಮೆ ಅವ್ರ ನೈತಿಕ ಹೊಣೆ ಹೊತ್ತು ಕೊಡೋಗಿದ್ರೆ ಅದಿಲ್ಲ. ಬಟ್ ಎಲ್ಲರದ್ದು ನೈತಿಕತೆ ಇರ್ತದೆ, ಇನ್ಕ್ಲೂಡಿಂಗ್ ಮೈನ್. ಸೊ ಅವಾಗ ಏನು ಸಂದರ್ಭ ಬರ್ತದೆ ನೋಡೋಣ. ಎಷ್ಟೊಂದು ಸರಿ ನಾವು ಲೀಡ್ ಕೊಟ್ಟಿಲ್ಲ ಅಂದರೆ PCC ಅಧ್ಯಕ್ಷರು ರಾಜೀನಾಮೆಗಳು ಕೊಟ್ಟಿದ್ದಾರೆ, ಸ್ಥಾನಮಾನದಲ್ಲಿ ಮೇಲೆ ಏನು ರಾಜೀನಾಮೆ ಕೊಟ್ಟಿದ್ದಾರೆ, ಮಂತ್ರಿಗಿರಿ ಮೇಲೆ ರಾಜೀನಾಮೆ ಕೊಟ್ಟಿದ್ದಾರೆ. ನೈತಿಕ ಹೊಣೆ ಎಲ್ಲರೂ ಹೊತ್ಕೋಬೇಕಾಗ್ತದೆ. ಉತ್ತರ ಪ್ರದೇಶದ ಅಮೇಥಿಯಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ತೀವ್ರ ಊಹಾಪೋಹಗಳಿವೆ. ಈ ಮಧ್ಯೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪಕ್ಷದ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿ ಕುತೂಹಲವನ್ನ ಕೆರಳಿಸಿದ್ದಾರೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಸಮಾಜವಾದಿ ಪಕ್ಷದ ಮುಖಂಡ ಅಖಿಲೇಶ್ ಯಾದವ್ ಜೊತೆಗೆ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಈ ವೇಳೆ ರಾಹುಲ್ ಗಾಂಧಿ ಮಾತನಾಡಿ, ಅಮೇಥಿ ಸ್ಪರ್ಧೆಯ ಬಗ್ಗೆ ಪಕ್ಷ ತೀರ್ಮಾನಿಸುತ್ತೆ. ನನಗೆ ಯಾವುದೇ ಆದೇಶ ಬಂದರೂ ನಾನು ಅದನ್ನು ಪಾಲಿಸ್ತೇನೆ ಅಂತ ಹೇಳಿದ್ರು. ನಮ್ಮ ಪಕ್ಷದಲ್ಲಿ ನಿರ್ಧಾರವನ್ನ CEC ಸಭೆಯಲ್ಲಿ ತೆಗೆದುಕೊಳ್ಳಲಾಗುತ್ತೆ ಅಂತೇಳಿ ಒತ್ತಿ ಹೇಳಿದ್ದಾರೆ. ಲೋಕಸಭಾ ಚುನಾವಣೆ ಅಖಾಡದಲ್ಲಿ ಪ್ರಚಾರ ಪರ್ವ ಜೋರಾಗಿದೆ. ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಪ್ರಚಾರ ಕಾರ್ಯ ಮುಂದುವರೆಸಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ಬಂದ ಕಡೆಯಲ್ಲೆಲ್ಲ ಕಾಂಗ್ರೆಸ್ ಪಾರ್ಟಿ ಸೋಲುತ್ತಿದೆ, ಹೀಗಾಗಿ ಅವರು ರಾಜ್ಯಕ್ಕೆ ಬರಲಿ ಅಂತ ಕೇಳಿಕೊಳ್ಳುತ್ತೀನಿ ಅಂತ ಜೋಶಿ ಲೇವಡಿ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಮತ ಶಿಕಾರಿ ನಡೆಸಿದ್ರು. ಹುಚ್ಚರಾಯಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯ ನಂತರ ಶಿಕಾರಿಪುರದ ಹಲವೆಡೆ ಮತಬೇಟೆ ನಡೆಸಿದ್ರು. ಮೂಡಿಗೆರೆಯಲ್ಲಿ ಮೈತ್ರಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಪರ ದೇವೇಗೌಡರು ಮತಯಾಚಿಸಿದ್ರು. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಶಕ್ತಿ ಪ್ರದರ್ಶನ ಮಾಡಿದ್ರು. ಬೆಳಗಾವಿಯ ಸಮಾದೇವಿ ಗಲ್ಲಿಯಿಂದ ಚೆನ್ನಮ್ಮ ವೃತ್ತದವರೆಗೆ ಮೆರವಣಿಗೆ ಮಾಡುವ ಮೂಲಕ ಮತಯಾಚಿಸಿದ್ರು. KRಪೇಟೆಯಲ್ಲಿ ಕುಮಾರಸ್ವಾಮಿ ಅಬ್ಬರದ ಪ್ರಚಾರ ಮಾಡಿದ್ರು. ಹೋದಲ್ಲೆಲ್ಲ ಕಾರ್ಯಕರ್ತರು ಅದ್ಧೂರಿ ಸ್ವಾಗತ ಕೋರಿದ್ರು. ಮಂಡ್ಯದ KRಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರವನ್ನ ನಡೆಸಿ ಮತಯಾಚಿಸಿದ್ರು. ರಾಹುಲ್ ಗಾಂಧಿಯವರು ಬಂದಲ್ಲೆಲ್ಲ ಕಾಂಗ್ರೆಸ್ ಪಾರ್ಟಿ ಸೋಲ್ತದೆ, ಅದಕ್ಕೆ ದಯವಿಟ್ಟು ಅವ್ರಿಗೆ ಇಲ್ಲೂ ಆಗಮಿಸಬೇಕಂತ ಅವ್ರಿಗೆ ಪ್ರಾರ್ಥನೆ ಮಾಡ್ತಾರೆ. ರಾಹುಲ್ ಗಾಂಧಿಯವರು ಬಂದು ಒಂದು 3/4 ಗಂಟೆ ಭಾಷಣ ಮಾಡೋದ್ರಿಂದ ಮಂಡ್ಯ ಜಿಲ್ಲೆಯ ಜನತೆಯ ಮೇಲೆ ಯಾವುದೇ ಪರಿಣಾಮ, ಕೋಲಾರದಲ್ಲೂ ಅಷ್ಟೇ, ಮಂಡ್ಯದಲ್ಲೂ ಅಷ್ಟೇ. ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಜನ ಕಾಂಚಾಣ ಸದ್ದು ಮಾಡ್ತಾ ಇದೆ. ಧಾರವಾಡದ ದಾಸನಕೊಪ್ಪ ಸರ್ಕಲ್ ಬಳಿಯ ಮನೆಯೊಂದರಲ್ಲಿ 18 ಕೋಟಿ ರೂಪಾಯಿ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ IT ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಬಸವರಾಜ್ ದತ್ತನವರ್ ಎಂಬುವರ ಮನೆಯಲ್ಲಿ IT ತಪಾಸಣೆ ಮುಂದುವರೆದಿದೆ. ರಾತ್ರಿಯಿಂದ ನಿರಂತರವಾಗಿ ವಿಚಾರಣೆ ನಡೆಸ್ತಾ ಇರತಕ್ಕಂಥ IT ಟೀಮ್ ಬಸವರಾಜ್ಗೆ ಸಂಬಂಧಪಟ್ಟ ಕನ್ಸ್ಟ್ರಕ್ಷನ್ ಕಂಪನಿಗಳ ದಾಖಲೆಗಳು ಸೇರಿದಂತೆ ಅನೇಕ ದಾಖಲೆಗಳನ್ನು ಪರಿಶೀಲಿಸಿದೆ. ಇನ್ನು ಹಣ ಸಿಕ್ಕ ಮನೆಯಿಂದ ಕೆಲವೇ ಅಂತರದಲ್ಲಿರುವ UB ಶೆಟ್ಟಿ ಕಚೇರಿಯಲ್ಲಿ IT ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ವಿಚಕ್ಷಣ ದಳ ಮತ್ತು IT ಇಲಾಖೆ ಜಂಟಿಯಾಗಿ ತನಿಖೆ ಮುಂದುವರೆಸಿದ್ದು ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಕಾಂಗ್ರೆಸ್ ಯಾವ ರಾಜ್ಯದಲ್ಲಿರ್ತದೆ ಅಲ್ಲಿ ಹಣ ವಹಿವಾಟು ಜಾಸ್ತಿ ಆಗ್ತದೆ ಅಂತ ಅನ್ನೋದು ಇದು ಸಿದ್ಧಗೊಳ್ತಾ ಇದೆ. ಅವರ ಒಬ್ಬ MP ಮನೆಯಲ್ಲಿ 350 ಕೋಟಿ ರೂಪಾಯಿ ಸಿಕ್ಕಿತ್ತು, ಇನ್ನೊಬ್ಬನ ಮನೆಯಲ್ಲಿ 50-60 ಕೋಟಿ ರೂಪಾಯಿ ಸಿಕ್ಕಿತ್ತು. ಇವರೆಲ್ಲ ರಾಹುಲ್ ಗಾಂಧಿಗೆ ಭಾಳ ಕ್ಲೋಸ್. ಇಲ್ಲೂ ಕೂಡ ಸತ್ಯ ಹೊರಗೆ ಬಂದೇ ಬರ್ತದೆ ಯಾರ್ದು ಅಂತ. 100% ಕಾಂಗ್ರೆಸ್ ಇದ್ದೆ ಅನ್ನೋದು ಎಲ್ಲ ಕಡೆ ವಲಯದಲ್ಲಿ ಮಾತುಕತೆ ಇದೆ. ಆದರೆ ಹೊರ ಅಧಿಕೃತ ಸ್ಟೇಟ್ಮೆಂಟ್ ಬರೋ ತನಕ ನಾನು ಆರೋಪ ಮಾಡ್ತೀನಿ. ಆ ರೀತಿಯ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ.